ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉಡುಪಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಆಗಿದ್ದರೆ ಬೆಂಗಳೂರು ದಕ್ಷಿಣಕ್ಕೆ ತೃತೀಯ ಸ್ಥಾನ ಸಿಕ್ಕಿದೆ. ಇಲ್ಲಿ ಇಷ್ಟಲ್ಲ ಅಂದರೆ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಕ್ಕಳು ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಫಲಿತಾಂಶವನ್ನು ತಗೊಂಡು ಬಂದಿದ್ದಾರೆ ಅಂತ. ಈ ಬಾರಿ ಕೂಡ ಯಾದಗಿರಿ ಜಿಲ್ಲೆಗೆ ಕೊನೆಯ ಸ್ಥಾನ ಸಿಕ್ಕಿದೆ. ಇಲ್ಲಿ ಈ ವರ್ಷ ಕೂಡ ಎಂದಿನಂತೆ ಬಾಲಕಿಯರದ್ದೇ ಮೇಲುಗೈ, ಬಾಲಕರು ಮೇಲುಗೈ ಅಂತ ನಾವು ಓದಿ ಬಹಳ ವರ್ಷಗಳಾಗ್ಬಿಟ್ಟಿರ್ಬೇಕು. ಯಾವುದೋ ಒಂದು ವರ್ಷ ಓದಿದ ನೆನಪು ನನಗೆ. ಅದು ಒಂದೇ ಒಂದು ವರ್ಷ ಬಾಲಕರು ಮೇಲುಗೈ ಆಗಿದ್ದಾರಪ್ಪ ಅಂತ ಓದಿದ್ದೆ. ಅದು ಬಿಟ್ಟರೆ ಎಲ್ಲ ವರ್ಷವೂ ನಾವು ಕೂಡ ಬಾಲಕಿಯರದ್ದೇ ಮೇಲುಗೈ ಅಂತ ಓದ್ತಾ ಇರ್ತೀವಿ. 77.88% ಬಾಲಕಿಯರು ಇದೀಗ ಉತ್ತೀರ್ಣರಾಗಿದ್ದಾರೆ. ಇಲ್ಲಿ ಇನ್ನು ಬಾಲಕರು ಅಂತ ಬಂದಾಗ 68.20% ಇಷ್ಟು ಬಾಲಕರು ಇಲ್ಲಿ ಉತ್ತೀರ್ಣರಾಗಿರ್ತಾರೆ. ಮೊದಲ ಸ್ಥಾನ ಪಡ್ಕೊಂಡಿರೋದು ಕಲಾ ವಿಭಾಗದಲ್ಲಿ ಆರ್ಟ್ಸ್ ಅಂತೀವಲ್ಲ, ಅದರಲ್ಲಿ ಸಂಜನಾಬಾಯಿ ಅಂಥೇಳಿ ಇವರು 600ಕ್ಕೆ 597 ಮಾರ್ಕ್ಸ್ ತೊಗೊಂಡಿದ್ದಾರೆ. ಆರ್ಟ್ಸಲ್ಲಿ 600 ಅಂಕಗಳಿಗೆ 597. ಇನ್ನೊಂದು 3 ಬಂದಿದ್ದರೆ ಔಟ್ ಆಫ್ ಔಟ್ 600ಕ್ಕೆ 600 ಆಗಿರೋದು. ಇನ್ನು ಕಾಮರ್ಸ್ ಅಂತ ಬಂದಾಗ ದೀಪಶ್ರೀ ಅಂಥೇಳಿ 600ಕ್ಕೆ 597 ತೊಗೊಂಡಿದ್ದಾರೆ ಇವರು ಕೂಡ. ವಿಜ್ಞಾನದಲ್ಲಿ ಅಮೂಲ್ಯ ಕಾಮತ್ ಅಂತ ಅಂದರೆ ಸೈನ್ಸಲ್ಲಿ ಇವ್ರು ನೋಡಿ 600ಕ್ಕೆ 599. ಇನ್ನೊಂದೇ ಒಂದು ಮಾರ್ಕ್ಸ್ ತೊಗೊಂಡಿದ್ರೆ ಅದು 600ಕ್ಕೆ 600 ಆಗಿಬಿಡ್ತಾ ಇತ್ತು. ಅಮೂಲ್ಯ ಕಾಮತ್ತು 599 ತೊಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ಇಲ್ಲಿ. ಅಮೂಲ್ಯ ಕಾಮತ್ ಅಷ್ಟು ತೊಗೊಂಡಿದ್ದಾರೆ ಅಂತ. ದ್ವಿತೀಯ ಪಿಯುಸಿ ಫಲಿತಾಂಶ ಅಂತ ಬಂದಾಗ ಒಟ್ಟು ಫಲಿತಾಂಶ ಟೋಟಲಾಗಿ ನಾವು ಚೆಕ್ ಮಾಡಿಕೊಂಡಾಗ ಈ ಬಾರಿ ಅಂದರೆ ಎಲ್ಲ ಕಡೆಯಿಂದ 100 ಜನ ಕೂತಿದ್ರು ಅಂತ ಅಂದ್ಕೊಂಡ್ರೆ ಅದರಲ್ಲಿ 73 ಜನ ಪಾಸಾಗಿದ್ದಾರೆ ಅಂತ. ಶೇಕಡವಾರು ಅಂತ ಬಂದಾಗ ಟೋಟಲಾಗಿ 73.45% ಅಷ್ಟು ರಿಸಲ್ಟ್ ಬಂದಿದೆ ಈ ಬಾರಿ. ಇದರಲ್ಲಿ ಬಾಲಕಿಯರ ಫಲಿತಾಂಶ ಮಾತ್ರ ಒಂದು ಕಡೆ ಸಪ್ರೇಟ್ ಕನ್ಸಿಡರ್ ಮಾಡಿದ್ರೆ ಅವರು 77.88% ಅಷ್ಟು ಬಾಲಕಿಯರು ತೆರಗಡೆ ಆಗಿದ್ದಾರೆ. ಬಾಲಕರು 68.22. ಗ್ರಾಮೀಣ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ 69.33 ಬೆಟರ್ ಆಗಿದ್ದಾರೆ ಅವರು. ನಗರ ವಿದ್ಯಾರ್ಥಿಗಳು 74.55. ನಗರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೌಲಭ್ಯ ಜಾಸ್ತಿ ಇರುತ್ತೆ. ಟ್ಯುಟೋರಿಯಲ್ಗೆ ಹೋಗ್ತಾರೋ ಅಥವಾ ಮನೆ ಪಾಠಕ್ಕೆ ಹೋಗ್ತಾರೋ ಅಥವಾ ಅವರಿಗೆ ಕೆಲ ಸೌಕರ್ಯಗಳು, ಒಂದು ಸೈಕಲ್ ವ್ಯವಸ್ಥೆನೋ ಒಂದು ಬಸ್ ವ್ಯವಸ್ಥೆನೋ ಅಥವಾ ಪೋಷಕರೇ ಡ್ರಾಪ್ ಮಾಡೋದೇನೋ ಇರುತ್ತೆ, ಸ್ವಲ್ಪ ಅವರಿಗೆ ಅಡ್ವಾಂಟೇಜ್ ಜಾಸ್ತಿ ಅಂತ. ನಗರ ವಿದ್ಯಾರ್ಥಿಗಳು 74.55, 93.90 ಇಷ್ಟು ಜನ ಪಾಸಾಗುವುದರೊಂದಿಗೆ ಉಡುಪಿ ಪ್ರಥಮ ಸ್ಥಾನದಲ್ಲಿದ್ದರೆ 48.45 ಫಲಿತಾಂಶದೊಂದಿಗೆ ಯಾದಗಿರಿ ಕಡೆಯ ಸ್ಥಾನದಲ್ಲಿದೆ. 7.13 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಎಕ್ಸಾಮ್ ಯಾರೆಲ್ಲ ಫೇಲ್ ಆಗಿರ್ತಾರೆ, ಕೆಲವು ಸಬ್ಜೆಕ್ಟ್ ಹೋಗಿರ್ತಾವಲ್ವ, ಅವರೆಲ್ಲರೂ ಕೂಡ ದಿನಾಂಕ ಕೂಡ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 24ನೇ ತಾರೀಕು ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಅಂದರೆ ಪರೀಕ್ಷೆಯ 2ನೇ ಸ್ಟೇಜಲ್ಲಿ ಶುರುವಾಗ್ತಾ ಇದೆ ಇಲ್ಲಿ. ಇನ್ನು ಏಪ್ರಿಲ್ 24ರಿಂದ ಮೇ 8ರವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ಅದು ಕೂಡ ಇಲ್ಲಿ ಶುರುವಾಗುತ್ತೆ. ದ್ವಿತೀಯ ಪಿಯುಸಿ ಪರೀಕ್ಷೆ 3 ದಿನಾಂಕವನ್ನು ಅವತ್ತು ಘೋಷಣೆ ಮಾಡಲಾಗುತ್ತೆ. ಇನ್ನು ಪರೀಕ್ಷೆ 3ಕ್ಕೆ ಇನ್ನೂ ದಿನಾಂಕ ಘೋಷಣೆ ಆಗಬೇಕಾಗಿದೆ. ಒಂದು ಕಡೆ ಜೂನ್ 9ರಿಂದ ಜೂನ್ 21ರವರೆಗೆ ಪರೀಕ್ಷೆ 3 ಅಲ್ಲಿ ನಡೆಯುತ್ತೆ. ಈ ಬಾರಿ ಮಕ್ಕಳ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬೇಕು ಅಂಥೇಳಿ ಕ್ರಮ ತೆಗೆದುಕೊಂಡಿದ್ದಾರೆ. ಇಲ್ಲಿ 2 ಮತ್ತು 3ನೇ ಎಕ್ಸಾಮ್ ಶುಲ್ಕ ಕಟ್ಸ್ಕೊಳ್ತಾ ಇಲ್ಲ, ನಾವು ಶುಲ್ಕ ಇರಲ್ಲ ಅಂತ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಸಂಜೆ ಸ್ಪೆಷಲ್ ಕ್ಲಾಸನ್ನು ಕೂಡ ನಡೆಸ್ತೀವಿ ನಾವು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಪಾಸ್ ಇರಲ್ಲ ಆಗಿಲ್ವೋ, ಇನ್ನೂ ಕೂಡ ಅವರಿಗೆ 2 ಅವಕಾಶ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. 3-4% ಅಂತೂ ಆಗಬೇಕು. ಅದನ್ನು ಪಾಸ್ ಮಾಡೋಕ್ಕಾಗಲ್ಲ. ಮಕ್ಕಳೇ ಅವಕಾಶಗಳನ್ನು ತಿಕ್ಕುವಾಗ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಮನೆಯಲ್ಲಿ ದುಡ್ಡು ಕಟ್ಟೋದು ವೇಸ್ಟು ಬೇಕು ಅಂತ ಹೇಳಿದಾಗ ಮಕ್ಕಳಿಗೇನ ದುಡ್ಡಿರಲ್ಲ, ತಂದೆ ತಾಯಿ ಇರ್ತಾರೆ, ದುಡ್ಡು ಕಟ್ಟೋದೆ ಅಂತ ಹೋಗಿ ದನ ಕಾಯಿ ಅಂದ್ಬಿಟ್ರೆ ನೋ, ಬೇಡ, ಏನು ಬೇಡ, ನಾನು ತಂದೆ ತಾಯಿಯವ್ರಿಗೆ ಮನವಿ ಮಾಡ್ತೀನಿ ತಮ್ಮ ಮೂಲಕ ಮಕ್ಕಳನ್ನ ಕಳಿಸಿ. ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ಟರೆ, ಫೇಲ್ ಆದವರು ಅಂದರೆ ಯಾರು ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ 3rd ಎಕ್ಸಾಮ್ ಬಂದಮೇಲೆ. ಸೊ ಎಕ್ಸಾಮ್ ಪ್ರೋಸೆಸ್ ಈ ಸತಿ ಎಲ್ಲ ಗೊತ್ತಲ್ಲ, ಹೋದ ಸತಿ 100 ಮಾರ್ಕ್ಸಿಗೆ ಆಗೋದು, ಕೆಲವುದೆಲ್ಲ ಈಗ 80% ಪ್ರಾಕ್ಟಿಕಲ್ಸು ಇದೆಲ್ಲ ಇದೆ. ಬಟ್ ಲಾಸ್ಟ್ ಟೈಮ್ ಥರನೇ ಅದು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ರೂವ್ ಮಾಡೋದಕ್ಕೆ ಏನೇನು ಮಾಡಬೇಕು, ಗೋ ಆಲ್ ಔಟ್, ಸರ್ಕಾರದಿಂದ ಏನು ಸಹಕಾರ ಬೇಕೋ ನಾವೆಲ್ಲ ಮಾಡ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು